ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಳಿ ಕೆಳಗೆ ವೈ ಹಿಡಿಯ ಕೆಳಗೆ ವೈ ವೈ ನಾನೇ ಕೇಳಿಬೇಕು. ಈಗ ಅಯ್ಯೋ ನೀವಾ ನಾನು ಯಾರೋ ಕಳ್ಳ ಇರ್ಬೇಕು ಅನ್ಕೊಂಡು ಒಳಗೇನೆ ಗಡಗಡ ಅಂತ ನಡಗ್ಬಿಟ್ಟಿದ್ದೆ. ಈಗ ಅಯ್ಯೋ ಸಾರ್, ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ನನ್ನ ಯಾರು ಅನ್ಕೊಂಡ್ರಿ? ದಿನ ಬೆಳಗ್ಗೆ ಬನ್ನಿ ಸರ್, ಬನ್ನಿ ಮೇಡಮ್, ನಿಮ್ಮ ಚಾಕುಗಳನ್ನು ಕತ್ತರಿಗಳನ್ನು ಸುಪ್ಪು ಮಾಡಿಕೊಡಲಾಗುತ್ತದೆ, ನಿಮ್ಮ ಪ್ಯಾಂಟುಗಳಿಗೆ ಜಿಪ್ಪು ಹಾಕಿಕೊಡಲಾಗುತ್ತದೆ ಅಂತ ಸ್ಪೀಕರ್ ಹಾಕೊಂಡು ಬರೋನು ಅನ್ಕೊಂಡ್ರಾ? ನೋ, ನಾಟ್ ಎಟ್ ಆಲ್. ಮೈಸೆಲ್ಫ್ ಶಿವಪ್ರಸಾದ್, ವರ್ಕಿಂಗ್ ಇನ್ ರಾಜಾ ಚಡ್ಡಿ ಮತ್ತು ಬನಿಯನ್ಗಳು. ಇದನ್ನ ನೀವು ಹೊರಗೂ ಹಾಕೋಬಹುದು, ಇದನ್ನ ಒಳಗೂ ಹಾಕ್ಬಹುದು. ಅಯ್ಯೋ ಸಾರ್, ಯಾಕೆ ಸರ್ ಈಗ ಮಾಡ್ತಾ ಇದ್ದೀರಾ? ಕೈ ಹಾಕೊಂಡು ಸ್ಮಾರ್ಟ್ ಆಗಿದ್ದೀನಿ ಅಂತ ನನ್ನ ರಿಚ್ ಮ್ಯಾನ್ ಅಂತ ಕನ್ಫ್ಯೂಸ್ ಮಾಡ್ಕೋತಾ ಇದ್ದೀರಾ ಅನ್ಸುತ್ತೆ. ನಾನು ಸಾಮಾನ್ಯ ಸೇಲ್ಸ್ ಮ್ಯಾನ್. ಹುಡುಕಿದ್ರು ನನ್ನ ಹತ್ರ ಕಾಸಿಲ್ಲ. ಚಡ್ಡಿ ಮಾರೋನ ಹತ್ರ ಬಡ್ಡಿ ಕಟ್ಟಕ್ಕೆ ಕಾಸಿರಲ್ಲ. ನಿಮಗೆ ಎಲ್ಲಿಂದ ತಂದ್ಕೊಡ್ಲಿ ಸಾರ್? ನೀನ್ ಯಾವನ ಹತ್ರ ನನಗೇನೋ ಇದನ್ನೇ ತಗೊಂಬಂದು ನಿನ್ನ ಹತ್ರ ಸಾಣಿರ್ಸಕ್ಕೆ ತಗೊಂಬಂದು ನೀನ್ ತಿಳ್ಕೊಂಡಿದ್ಯಾ? ಕೂತ್ಕೊಂಡು ಅಚ್ಚಕ್ ಅಂತ ಕುಯ್ದು ಬಿಡ್ತೀನಿ ಹಂಗೆ. ನಿನ್ ಜೋಬಲ್ಲಿ 10 ರೂಪಾಯಿ ಇದ್ರು ಓಕೆನೆ, ಆದ್ರೆ ನೀನ್ ಇಟ್ಟಿದ್ದಿಲ್ಲ ಮೊಬೈಲು, ಅದು ಮಿನಿಮಮ್ ಅಂದ್ರೆ 5,000 ಹೋಗುತ್ತೆ. ತೆಗೆ ದುಡ್ಡು. ಅಯ್ಯೋ, ಈ ಅನ್ಯಾಯ ಕೇಳಕ್ ಯಾರು ಇಲ್ವಾ? ವಿಕಿ, ಚಿಕ್ಕಪ್ಪ, ಅಯ್ಯೋ ನೀವ್ ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ? ವಿಕಿ, ಚಿಕ್ಕಪ್ಪನ ಮನೆ ಕರ್ಕೊಂಡು ಹೋಗು. ಮೊದ್ಲೇ ಚಾಕು ಇಟ್ಕೊಂಡಿರೋ ಚೋರ. ಹೆದರ್ಕೋಬೇಡ ಶಿವು, ನಾನ್ ಬಂದಾಯ್ತಲ್ಲ. ಹಣ ಇದ್ರೆ ಹೇಳಾನು ಹೆದರ್ಕೊಳಲ್ಲ. ಏನ್ರಿ ನಾಯಿಗೆ ಎಷ್ಟಂಗೆ ಎಸಿತೀರಲ್ಲ ದುಡ್ಡ? ಬಿಸ್ಕೆಟ್ ಇರ್ಲಿಲ್ಲ, ಹಣ ಇತ್ತು, ಬಿಸಾಕ್ದೆ. ನನಗೆ ಇದನ್ ಬಿಸಾಕೆ ಅಭ್ಯಾಸ. ನಿನಗ್ ಬೇಡ ಅಂದ್ರೆ ವಾಪಸ್ ಬಿಸಾಕು. ಇದೆಲ್ಲ ನನ್ನನ್ಗೇನಾ? ಮಜಾ ಮಾಡು. ಸರ್, ಈ ಭೂಮಿ ಮೇಲೆ ನಿಮ್ಮಂತರ ಯಾರು ನಾನು ನೋಡಿಲ್ಲ ಸರ್. ಸರ್, ನಿಮ್ ಪಾದ ನನ್ನ ತಲೆ ಮೇಲೆ ಸರ್. ಬರ್ತೀನಿ ಸರ್, ಬಾಯ್ ಸರ್, ಬಾಯ್. ಅಣ್ಣ, ನಿಮ್ಗೇನು ಆಗಿಲ್ವಾ ಅಣ್ಣ? ನನಗೇನು ಆಗಿಲ್ಲಪ್ಪ, ಆದ್ರೆ ಚಿಕ್ಕಪ್ಪ ದುಡ್ಡು ಎಸ್ತಿದ್ ನೋಡಿ ಸಾಕಾಗಿ ಶೇಕ್ ಆಗ್ಬಿಟ್ಟೆ. ದುಡ್ಡಿನ ಮಹಿಮೆನೆ ಅದು ಶಿವು. ಹಣ ಇದ್ರೆ ಮಾನ, ಸ್ವಾಭಿಮಾನ ಎಲ್ಲ ಕೊಂಡ್ಕೋಬಹುದು. ಮಳೆ ಬರಂಗಿದೆ, ನಡಿ ಮನೆಗೆ ಬಾ. ಬರ. ಅಮ್ಮ, ನಾನ್ ಹೇಳಕ್ ಕೇಳಿಸ್ತಿಲ್ವಾ? ನಂಗೆ ಈ ಟ್ಯೂಷನ್ ಬೇಡ, ಬೇರೆ ಟ್ಯೂಷನ್ ಸೇರ್ಸು. ಈ ಟ್ಯೂಷನ್ ಅಲ್ಲಿ ಹೇಳ್ಕೊಡ್ತಿರೋದೇನೋ ಅರ್ಥನೇ ಆಗ್ತಿಲ್ಲ. ನಿಮ್ಮಪ್ಪ ಏನ್ ದುಡ್ಡು ಮಾಡೋ ಮಷಿನ್ ಇಟ್ಟಿದಾರೇನೋ? ದೊರೆ ಮೊಮ್ಮಗ ಇವ್, ನೀವು ಹೇಳ್ದಂಗೆಲ್ಲ ಕೇಳ್ಬೇಕು. ನಾನ್ ದೊರೆ ಅಲ್ಲಮ್ಮ, ವಿಶ್ವನಾಥ. ತಾತ, ಅದೇ ಅಮ್ಮ ಹೇಳಿದ್ದು, ಇವನೇನ್ ದೊರೆ ಮೊಮ್ಮಗ ಅಲ್ಲ, ಟ್ಯೂಷನ್ ಟೀಚರ್ ಮನೆಗೆ ಬಂದು ಇವನಿಗೆ ಪಾಠ ಹೇಳ್ಕೊಡಕ್ಕೆ. ನೋಡಮ್ಮ, ಟ್ಯೂಷನ್ ಟೀಚರೇ ಮನೆಗೆ ಬಂದು ಪಾಠ ಹೇಳ್ಕೊಡಕ್ಕೆ ದೊರೆ ಮೊಮ್ಮಗ ಆಗ್ಬೇಕು ಅಂತ ಏನು ಇಲ್ಲ. ದುಡ್ಡೊಂದಿದ್ರೆ ಸಾಕು. ಮಂಗ ಅಲ್ಲ ರಂಗ, ಕೂತ್ಕೊಳ್ಳೋ. ಏನೋ ಚೆನ್ನಾಗಿದ್ಯೇನೋ? ಬೆಳೆದ್ಬಿಟ್ಟಿದ್ಯೋ? ಏನಪ್ಪ ನೀ ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಣ್ಣ. ನೀನ್ ಚೆನ್ನಾಗಿದ್ಯಾ ಅಂತ ಕೇಳೋದೇ ಬೇಡ. ಈ ಮನೆ ಪರಿಸ್ಥಿತಿ ನೋಡಿದ್ರೆ ಎಲ್ಲ ಅರ್ಥ ಆಗುತ್ತೆ. ಅಪ್ಪ, ಸ್ವಲ್ಪ ಸುಮ್ಮನೆ ಇರ್ತೀರಾ ಪ್ಲೀಸ್? ಅಣ್ಣ, ಅಪ್ಪನ ಮಾತು ಸ್ವಲ್ಪ ಹೊರಟು. ನಿಮಗೆ ಗೊತ್ತಲ್ಲ, ಏನು ಬೇಜಾರಾಗ್ಬೇಡಿ. ಇರ್ಲಿ ಬಿಡುವಿಕೆ. ಚಿಕ್ಕಪ್ಪ ನಮ್ಮ ಮನೆಗೆ ಬಂದಿರೋದೇ ದೊಡ್ಡ ವಿಷಯ. ಆಕ್ಚುಲಿ ನಿಮ್ಮಿಬ್ರು ನೋಡಿ ನಂಗೆ ಶಾಕ್ ಆಗೋಯ್ತು. ಹೌದಪ್ಪ, ದುರಭಿಮಾನದಲ್ಲಿ ದುರ್ಯೋಧನ ಇವನು. ಯಾವ ನೆಂಟ್ರಿಷ್ಟು ಮನೆಗೆ ಹೋಗದಿದ್ದವನು ನಮ್ಮ ಮನೆಗೆ ಬಂದಿದ್ದಾನಲ್ಲ. ನಮ್ಮ ಭಾಗ್ಯ, ಆರೋಗ್ಯ ಭಾಗ್ಯ ಇವೆಲ್ಲ ಬ್ಯಾಂಕಲ್ಲಿ ಇರುತ್ತೆ, ಮನೇಲಿ ಇರಲ್ಲ ಅಣ್ಣ. ಏನ್ ಮಾತಾಡ್ತೀಯೋ? ಹಣವೇ ಆರೋಗ್ಯ ಅನ್ನೋ ಹಾಗಿದ್ರೆ ಈ ಜಗತ್ತಿನಲ್ಲಿ ಆಸ್ಪತ್ರೆ ಬದಲು ಬ್ಯಾಂಕ್ಗಳೇ ಜಾಸ್ತಿ ಆಗಿರ್ತಿದ್ವು. ಕರೆಕ್ಟಾಗಿ ಹೇಳಿದ್ರಿ ಮಾವ. ಜಗತ್ನಲ್ಲಿ ಹಣನೇ ಮುಖ್ಯ ಅನ್ನೋದಾಗಿದ್ರೆ ಮಕ್ಳ ಕೈಯಲ್ಲಿ ಬುಕ್ ಇರ್ತಾ ಇರ್ಲಿಲ್ಲ, ಪಾಸ್ಬುಕ್ ಇರ್ತಾ ಇತ್ತು. ನಿಜ. ಆಗ ಎಲ್ರಿಗೂ ಕಾಮನ್ ಸೆನ್ಸ್ ಬದಲು ಬರೀ ಕಾಮರ್ ಸೆನ್ಸೇ ಇರ್ತಾ ಇತ್ತು. ಚಿಕ್ಕಪ್ಪ, ಹಣದ ಆಚೆಗೂ ಜಗತ್ತಿದೆ ಅಲ್ವಾ? ಶಿವು, ನಿನಗೆ ಉದಾಹರಣೆ ಇಲ್ಲದೆ ಹೇಳಿದ್ರೆ ಅರ್ಥನೇ ಆಗಲ್ಲ ಅನ್ಸುತ್ತೆ. ಸ್ಕಂದ, ನಿಮ್ ಟ್ಯೂಷನ್ ಟೀಚರ್ಗೆ ಒಂದು ಫೋನ್ ಮಾಡ್ಕೊಡಪ್ಪ. ಅಪ್ಪ, ಬಂದ ತಕ್ಷಣ ಇದೆಲ್ಲ ಬೇಕಾ? ಸುಮ್ಮನೆ ಇರೋ ನೀನು. ನೋಡ್ ಶಿವು, ಹಣ ಇದ್ರೆ ಗುರು ಗುರಿ ಎರಡನ್ನೂ ಕೊಂಡ್ಕೋಬಹುದು ಅಲ್ವಾ ಅಣ್ಣ? ಇಲ್ಲ ಚಿಕ್ಕ, ವಿದ್ಯೆನ ಶ್ರಮ ಪಟ್ಟೆ ಪಡ್ಕೋಬೇಕು. ಯಾಕೆಂದ್ರೆ ಹೊಲದಲ್ಲಿ ಕಳೆನೂ ಬೆಳೆಯುತ್ತೆ ಶ್ರಮನೇ ಇಲ್ಲದೆ. ಆದ್ರೆ ಬೆಲೆ ಇರೋದು ಶ್ರಮ ಪಟ್ಟು ಬೆಳೆಯುವ ಬೆಳೆಗೆ ಮಾತ್ರ. ಹೋಗ್ಲಿ ಬಿಡು ಶಿವು. ನೋಡು ಸ್ಕಂದ, ಅವ್ರ ಬಚ್ಚನ ತೋರಿಸು. ರಂಗ, ಹೋಗಿ ಕೈಕಾಲು ತೊಳ್ಕೊಳ್ಳಿ. ಅಮ್ಮ,
ಊಟದ ವ್ಯವಸ್ಥೆ ಮಾಡಮ್ಮ. ಸರಿ. ಹಲೋ ಮಿಸ್ಟರ್ ವಿಕ್ಕಿ, ಏನೋ ಮಾತಾಡಬೇಕು ಅಂತ ಕರ್ಕೊಂಬಂದೆ, ಸೈಲೆಂಟಾಗಿ ಸೈಡಲ್ಲಿ ನಿಂತಿದ್ಯಾ. ಏನಾದರೂ ಪರ್ಸ್ನಲ್ ಪ್ರಾಬ್ಲಮ್ ಏನೋ? ಆ ಥರ ಏನೂ ಇಲ್ಲ ಅಣ್ಣ. ಆ್ಯಕ್ಚುಲಿ ಪರ್ಸನಲ್ ದುಡ್ಡಿದ್ದವ್ರಿಗೆ ಪರ್ಸ್ನಲ್ ಪ್ರಾಬ್ಲಮ್ ಹೆಂಗೆ ಬರುತ್ತೆ ಅನ್ನೋದು ಅಪ್ಪನ ಮಾತು. ಅದು ನಿಜಾನೇ ಅಲ್ವಾ? ನಮ್ಗೆ ಯಾರಿಗೂ ಪ್ರಾಬ್ಲಮ್ ಇಲ್ಲ, ಎಲ್ಲರೂ ಆರಾಮಾಗೇ ಇದ್ದೀವಿ. ಮತ್ತೆ ಯಾಕಯ್ಯ ಒದ್ದಾಡ್ತಾ ಇದೆಯಾ? ಅದೇನು ಹೇಳಬೇಕು ಅಂತಿದ್ಯೋ ಹೇಳು. ಅಣ್ಣ, ಅದು ನಮಗೊಂದು ಎಮರ್ಜೆನ್ಸಿ ಕೆಲಸ ಬಂದ್ಬಿಟ್ಟಿದೆ. ಅಪ್ಪನ ಕರ್ಕೊಂಡು ಹೋದ್ರೆ ನೀವು ಬೇಜಾರಾಗ್ತೀರಾ, ಅಪ್ಪನೂ ಬೇಜಾರಾಗ್ತಾರೆ. ಅದಕ್ಕೋಸ್ಕರ ಇಷ್ಟೇನಾ? ನಾನು ಇನ್ನೇನೋ ಅನ್ಕೊಂಡೆ. ಇದು ನಿನ್ನ ಮನೆ ಅಲ್ವೇನೋ, ನಾನು ನಿಮ್ಮ ಅಣ್ಣ ಅಲ್ವೇನೋ? ನೋಡು, ಅಪ್ಪನ ಇಲ್ಲೇ ಬಿಟ್ಟು ಹೋಗು. ನೀನು ಏನೇನು ಕೆಲಸ ಇದೆ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಬಾ. ಓಕೆ? ಥ್ಯಾಂಕ್ಸ್ ಅಣ್ಣ. ಏನಿಲ್ಲ ಥ್ಯಾಂಕ್ಸು ಗಿಂಗ್ಸು ಅಂತ ಇಷ್ಟೊಂದು ಫಾರ್ಮಲ್ ಆಗಿ. ಲೈ, ನಿನ್ನ ಮನಸ್ಸಲ್ಲಿ ಏನೋ ಇದೆ ಅಂತ ನನಗೆ ಅನಿಸ್ತಾ ಇದೆ, ಆದರೆ ನೀನು ಅದನ್ನು ಹೇಳ್ತಾ ಇಲ್ಲ. ಅದೇನಾದರೂ ಇದ್ರೆ ಹೇಳ್ಕೊಳ. ಅಣ್ಣ, ಅದು ವಿಕಿ, ಒಂದ್ ನಿಮಿಷ ಬಾಯಿಲಿ. ಅಣ್ಣ, ಅದಕ್ಕೆ ಕರಿತಿದ್ದಾರೆ, ಒಂದು ನಿಮಿಷ ಬಂದೆ. ಲೈ ವಿಕೆ, ಒಂಥರ ವಿಚಿತ್ರವಾಗಿ ಆಡ್ತಾ ಇದ್ದಾನಲ್ಲ. ಏನೋ ಸಮಸ್ಯೆ ಇದೆ ಅಂತ ಅನಿಸ್ತಾ ಇದೆ, ಆದರೆ ಏನು ಸಮಸ್ಯೆ ಅಂತ ಅರ್ಥನೇ ಆಗ್ತಾ ಇಲ್ವಲ್ಲ ಭಗವಂತ. ಶಿವಪ್ರಸಾದ್, ಭಗವಂತ, ಕೆಲವೊಂದು ಸಂದರ್ಭಗಳೇ ಹಾಗೆ ಶಿವಪ್ರಸಾದ್. ಬರುವಾಗ ನಮಗೇನೂ ಅರ್ಥ ಆಗಲ್ಲ, ಹೋಗುವಾಗ ಎಲ್ಲವೂ ಅರ್ಥ ಆಗುತ್ತೆ. ಇನ್ನೂ ಕೆಲವೊಂದಷ್ಟು ಸಂದರ್ಭಗಳು ನಿಮಗೆ ಅರ್ಥ ಮಾಡಬೇಕು ಅಂತಾನೆ ಬಂದಿರುತ್ತೆ. ಇದು ಹಾಗೆ ಇರ್ಬೋದು. ಅಯ್ಯೋ ಭಗವಂತ, ಅವನು ಯಾಕೋ ವಿಚಿತ್ರವಾಗಿ ಆಡ್ತಾವನೆ ಅಂತ ಆಲ್ರೆಡಿ ನಾನು ಕನ್ಫ್ಯೂಷನಲ್ಲಿದ್ದೀನಿ. ನೀನು ಈ ಥರ ವಿಚಿತ್ರವಾಗಿ ಮಾತಾಡಿ ನನಗೆ ಇನ್ನೂ ಕನ್ಫ್ಯೂಸ್ ಮಾಡ್ತಾ ಇದೆಯಾ. ಸತ್ಯನೇ ಹಾಗೆ ಶಿವಪ್ರಸಾದ್, ಕನ್ವಿನ್ಸ್ ಆಗೋವರೆಗೂ ಕನ್ಫ್ಯೂಷನಲ್ಲೇ ಇರ್ತೀವಿ. ಅಯ್ಯೋ, ನೀನು ಸ್ಟ್ರೈಟಾಗಿ ಹೇಳಿದ್ರೇ ನನಗೆ ಅರ್ಥ ಆಗಲ್ಲ, ಈ ಥರ ವಿಚಿತ್ರವಾಗಿ ಹೇಳಿದ್ರೆ ನನಗೆ ಅರ್ಥನೇ ಆಗಲ್ಲ. ಆದ್ರೂ ಭಗವಂತ, ನನಗೊಂದು ಡೌಟು ಕೇಳು. ನಮ್ಮ ರಂಗನಾಥ್ ಚಿಕ್ಕಪ್ಪ ಇದ್ದಾರಲ್ಲ, ಅವರು ಆಗರ್ಭ ಶ್ರೀಮಂತರು, ಯಾವತ್ತೂ ನೆಂಟರ ಮನೆಗೆ ಹೋದವರಲ್ಲ, ಅವ್ರ ಮಕ್ಕಳನ್ನೂ ಕಳಿಸ್ದವ್ರಲ್ಲ. ನಾವು ಅಷ್ಟೇ, ದೊಡ್ಡವ್ರ ಸವಾಸ ನಮ್ಗೆ ಯಾಕೆ ಅಂತ ನಮ್ಮ ಪಾಡಿಗೆ ನಾವಿದ್ವಿ. ಈಗ ಇದ್ದಕ್ಕಿದ್ದಂಗೆ ವಿಕ್ಕಿ ರಂಗನಾಥ್ ಚಿಕ್ಕಪ್ಪನ ಕರ್ಕೊಂಬಂದಿದ್ದಾನೆ. ಈಗ ಕೆಲಸ ಇದೆ, ಚಿಕ್ಕಪ್ಪ ಇಲ್ಲೇ ಇರ್ಲಿ, ನಾನು ಹೋಗ್ತೀನಿ ಅಂತ ಹೇಳಿ ಎಸ್ಕೇಪ್ ಆದ. ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಅಂತ ನನಗೆ ಅನುಮಾನ ಬರ್ತಾ ಇದೆ. ಅನುಮಾನ ಬಂದಾಗ ಕೇಳಿ ಬಗೆಹರಿಸ್ಕೋಬೇಕು. ಇಲ್ಲ ಅಂದ್ರೆ ನೀನು ಅನ್ಕೊಂಡಿದ್ದೇ ನಿಜ ಅನ್ಬೇಕಾಗುತ್ತೆ. ಅಯ್ಯಯ್ಯೋ, ಅದೇ ಕೇಳಕ್ಕಾಗುತ್ತೆ? ಮನೆಗೆ ಬಂದಿರೋ ಅತಿಥಿನ ಯಾಕೆ ಸ್ವಾಮಿ ನಮ್ಮ ಮನೆಗೆ ಬಂದಿದ್ದೀರಾ ಅಂತ ಡೈರೆಕ್ಟ್ ಆಗಿ ಕೇಳಕ್ಕಾಗುತ್ತಾ? ಮನುಷ್ಯರೇ ಹೀಗೆ ಶಿವ. ಮಾತು ಅಂತ ಬಂದಾಗ ಸುತ್ತಿ ಬಳಸಿ ಬರ್ತಾರೆ, ಅದೇ ದುಡಿಮೆ ಅಂತ ಬಂದಾಗ ನೇರವಾಗಿ ಆಗ್ಬಿಡ್ಬೇಕು. ಎಲ್ಲವೂ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಆಗ್ಬೇಕು ಅನ್ನೋದಾದ್ರೆ ಈ ಸೃಷ್ಟಿ, ಈ ವ್ಯವಸ್ಥೆ, ಇದೆಲ್ಲ ಯಾಕೆ? ಅಯ್ಯೋ ಭಗವಂತ, ನಿನಗಿದೆಲ್ಲ ಅರ್ಥ ಆಗಲ್ಲ. ನೀನು ಕಡ್ಡಿ ತುಂಬ್ಬಾರ್ದಂಗೆ ಮಾತಾಡ್ಬಿಡ್ತೀಯ. ಆದ್ರೆ ನಾವು ಮಿಡ್ಲ್ ಕ್ಲಾಸ್ನವರು ಹಾಗೆಲ್ಲ ಒಬ್ರ ಹತ್ರ ಮುಖ ಕೆಡ್ಸ್ಕೊಳಕ್ಕಾಗಲ್ಲ. ಮುಖ ಕೆಡ್ಸ್ಕೊಳಕ್ಕಾಗಲ್ಲ ಅಂತ ಮನ್ಸನ್ನ ಕೆಡ್ಸ್ಕೊಳಕ್ಕಾಗತ್ತಾ ಶಿವಪ್ರಸಾದ್? ಹೋಗ್ಲಿ ಬಿಡು. ಜೀವನಕ್ಕೆ ಯಾವುದೇ ಹೊಸ ಸನ್ನಿವೇಶ, ಯಾವುದೇ ಸಂದರ್ಭ, ವ್ಯಕ್ತಿ ಅಥವಾ ವ್ಯಕ್ತಿತ್ವ ಬಂದ್ರು ಪಾಠ ಅಂತೂ ಸಿಕ್ಕೇ ಸಿಗುತ್ತೆ. ಇದಂತೂ ಸತ್ಯ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.